ಅವ್ರು ಹೆಚ್ಚು ಕಡಿಮೆ ಅವರ ಎಲ್ಲೋ ಒಂದೆರಡು ಇರ್ಬೋದು ಎಕ್ಸೆಪ್ಷನ್ಸ್ ಅಂತೀವಿ ನಾವು, ಅಪವಾದಗಳು. ಆದ್ರೂ ಸ್ವಲ್ಪ ಮಾನವೀಯತೆ ಇದ್ದಿದ್ರಿಗೆಲ್ಲ ಹೋದಾರ ಇಲ್ಲ ಅಂತಲ್ಲ ಮಾಲೀಕರು, ಆದರೂ ಅವರು 3,000. ಈ ಸೌದಿ ಅವರು ಇದ್ದವರು ಏನೋ ಸ್ವಲ್ಪ ಮಾನವೀಯತೆ ಅನ್ನಿಸ್ತಾರೆ. ಆದ್ರೆ 2009 ಕೊಟ್ಟಿದ್ದು ಭಾಳ ಅಂತ ನೋವು ಮಾತಾಡ್ತಾರೆ. ಅವ್ರಿಗೆ ಗೊತ್ತದ 4,000 ಹೆಚ್ಚು ಖರ್ಚು ಬರ್ತದೆ. ಯಾಕಂದ್ರೆ ಒಂದು ವರ್ಷದ ಬೆಳೆ ನಿರಂತರ ವರ್ಷದಲ್ಲಿ ಹಿಡಿಬೇಕು. ಅದನ್ನು ಅಟ್ಲೀಸ್ಟ್ 3 ರಿಂದ 4 ಕಸ ತೆಗಿಬೇಕು ಒಂದು ಎತ್ತರಕ್ಕೆ ಬರ್ತನಕ. ಆಮೇಲೆ ರೌದಿ ಕೀಳೋದು ಮಾಡೋದು ಎಷ್ಟು ಖರ್ಚು ಬರ್ತದಿಲ್ಲ. ಇವತ್ತು ಆಳುಗಳ ಖರ್ಚು ಹೇಗದ ಈ ಒಂದು ಕಸ ತೆಗೆಯುವಂಥವ್ರು ನೀವು ಗೊತ್ತದು ಇರ್ತದೆ. ಇವತ್ತು ರೈತರಿದ್ದು ಆರಾಮವ್ರು ದುಡಿಯುವಂಥವ್ರು ಇದ್ದಾರೆ, ಹೊಲದಲ್ಲಿ ದುಡಿಯುವಂಥ ಕಾರ್ಮಿಕರಿದ್ದಾರೆ. ಅಟ್ಲೀಸ್ಟ್ ಅವ್ರು ದುಡ್ಡು ಕೈಗೆ ಒಂದು ಬದುಕು ಹರ್ತದ. ಕಡೆಗೆ ನಾವು ಆಡ ಟಗರ ಒಂದು ಎಮ್ಮೆ ಆ ಕಡೆಯಿಂದ ಮಾಡ್ಕೊಂಡು ಅಟ್ಲೀಸ್ಟ್ ನಾವು ಊಟಕ್ಕೆ ಮಲಗೋದಕ್ಕೆ ಬೆಚ್ಚ ಗುಡಿಸಲ್ದಾಗ ಅಷ್ಟು ಪಾಪ ಮಿತ್ತದ. ಅವ್ರೇನು ದೊಡ್ಡ ಈ ಅರಮನೆ ಕಟ್ಕೊಂಡು ಆರಾಮದ್ರು ಅಂತಲ್ಲ. ಆದರೆ ಈ ರೈತನಿಗೆ ಇನ್ನೂ ಪಾಡ, ಯಾಕಂದ್ರೆ ಅವ್ರು ಸಾಲ ಇರೋದಿಲ್ಲ. ಇವ್ರು ಸಾಲ ಪ್ರತಿ ವರ್ಷ ಸಾಲ ಮಾಡೋದ್ರಿ. ಸಾಲ ಮಾಡೋದು ಬೆಳೆದು ಬೆಳೆದ ಮೇಲೆ ಆ ಬಡ್ಡಿ ಕೊಡೋದು, ಬಡ್ಡಿಗೆ ಮತ್ತೆ ಸಾಲ ಮುಡಿಸೋದು, ಮತ್ತೆ ಸಾಲ ತೊಗೊಳ್ಳೋದು. ಸರ್ಕಾರ ಬ್ಯಾಂಕ್ ಹಂಗೆ ಆಗೋದು. ಈ PKPS ಯಾರು ಸಾಲ ತೊಗೋತಾರಪ್ಪ? ಬಡ್ಡಿ ಶೂನ್ಯ ಬಡ್ಡಿ ಅಂತ ಎಲ್ಲ ಕೆಲವು ಮಂದಿ ಸಿಗ್ತೈತಿ ಎಲ್ಲ ರೈತರಿಗೆಲ್ಲ. ಅಷ್ಟೇ 50,000 1 ಲಕ್ಷ ಕೊಡ್ತಾರೆ ಅವರು. ಬೆಳೆ ಸಾಲ ಅಂತೂ ಮತ್ತೇನು ಅಂತೇಳಿ 1 ವರ್ಷ ಮತ್ತೆ ಕಟ್ಟಬೇಕು. ಅದು ಒಳ್ಳೆ ಅದು ಕಟ್ಟಲಾಗ ದುಡ್ಡು ಇರ್ತದೆ. ಮತ್ತೆ ಅಂತರ ಮತ್ತೆ 2-3 ಬಡ್ಡಿ ಹೆಂಗೆ ತೊಗೊಂಬರ್ಬೇಕು ಪಾಪ ರೈತ. ಅವಾಗೇನು ಆರಾಮೈತಿ ರೈತಿಗೆ. ಕಮ್ಮ ಗಾಡಿ ಮೇಲೆ ಹೇಳ್ತಾರೆ ರೈತರು ಅಂತ ಇವ್ರು ಮಾತಾಡ್ತಾರೆ. ಈ ಮಹಾಶಯರೆಲ್ಲ ವ್ಯಾಪಾರಿಗಳು ಮತ್ತು ಅದರಲ್ಲೂ ಫ್ಯಾಕ್ಟ್ರಿ ಮಾಲೀಕರು ಪಾಪ ಲಾಸ್ದಾಗಿರ್ತಾರೆ. ಕಾರ್ ಗಾಡಿ ಬಿಟ್ಟು ಹಿಡಿಯೋದಿಲ್ಲ, ಪಾಪ ಲಾಸ್ದಾಗಿರ್ತಾರೆ. ಇದನ್ನು ಇವತ್ತು ಇನ್ನೊಂದು ಹೇಳಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಗುರ್ಲಾಪುರದಲ್ಲಿ ನಮ್ಮ ರೈತರು ಅಟ್ಲೀಸ್ಟ್ ನಿಂತು